ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಜೀರಾ ರೈಸ್ನ ಯಾವ ರೀತಿ ಮಾಡೋದು ಅಂತ ಮಾಡಿ ತೋರಿಸ್ತಿದ್ದೀನಿ. ಒಮ್ಮೆ ಈ ವಿಧಾನದಲ್ಲಿ ಮರೆಯದೆ ಟ್ರೈ ಮಾಡಿ ಸ್ನೇಹಿತರೆ. ಇದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಒಂದು ಪಾತ್ರೆನ ಇಟ್ಕೊಂಡು ನಾನು 1 ಲೋಟ ಅಕ್ಕಿನ ತಗೊಂಡಿದ್ದೀನಿ. ಹಾಗಾಗಿ 4 ಲೋಟ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಇದು ಕುದಿಯುವಾಗ ಬಾಸುಮತಿ ಅಕ್ಕಿ ತೊಳೆದು ಸೇರಿಸ್ಕೊಳ್ತೀನಿ. ನಾನೇನು ನೆನೆಯೋಕ್ಕಿಲ್ಲ, ಹಾಗೆಯೇ ತೊಳೆದು ಸೇರಿಸ್ಕೊಳ್ತೀನಿ. ನೀವು ಬೇಕಿದ್ದರೆ ಮಾಮೂಲಿ ಅಕ್ಕಿನಲ್ಲೂ ಮಾಡ್ಕೋಬೋದು, ಅಥವಾ ಅನ್ನ ಉಳಿದಿದ್ರೆ ಅದಕ್ಕೂ ಒಗ್ಗರಣೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಈ ರೀತಿ ಜೀರಾ ರೈಸ್ನ ಮಾಡಿಕೊಂಡ್ರೆ ನಾನಿವಾಗ ನೀರಿಗೆ ಉಪ್ಪನ್ನು ಸೇರಿಸ್ಕೊಂಡು ಕುದೀತಿದೆ. ಕುದಿಯುವಾಗ ಅಕ್ಕಿನ ಹಾಕ್ಕೊಳ್ತೀನಿ. ಅಕ್ಕಿನ ಹಾಕ್ಕೊಂಡು ಇದು ಮುಕ್ಕಾಲು ಭಾಗ ಬೇಯಬೇಕು ಅಷ್ಟೇ, ಫುಲ್ ಬೇಯಬಾರ್ದು. ಈ ರೀತಿ ಕುದಿಸ್ಕೊಳ್ತಾ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ. ಅನ್ನ ಫುಲ್ ಬೇಯಬಾರ್ದು, ಮುಕ್ಕಾಲು ಭಾಗ ಬೆಂದಿದೆ ಅನ್ನುವಾಗ ಇದನ್ನು ನೀರನ್ನ ಸಪ್ರೇಟ್ ಮಾಡಿ ಬಸ್ದಿಟ್ಕೊಳ್ತೀನಿ. ಈ ರೀತಿ ನೋಡಿಕೊಂಡು ಮುಕ್ಕಾಲು ಭಾಗ ಬೆಂದಾಗ ಇದನ್ನು ನೀರನ್ನ ಸಪ್ರೇಟ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಆಗಿದೆ. ಬಸ್ದಿಟ್ಕೊಂಡಿದ್ದೀನಿ, ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ಟಾರ್ ಹೂವು, ಮರಾಠ ಮೊಗ್ಗು, ಹಾಗೆಯೇ ಕಲ್ಲು ಹೂವು, ಶುಂಠಿ ಇದು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ 2 ಇಂಚಷ್ಟು. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಜೀರಿಗೆ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೆ. ಇವಾಗ ನಾನಿಲ್ಲಿ ಅದೇ ಅಕ್ಕಿ ಬೇಯಿಸಿದ್ನಲ್ವ, ಅದೇ ಪಾತ್ರೆಗೆ ಒಂದು 50 ಗ್ರಾಮ್ ಆಗೋಷ್ಟು ಅಡುಗೆ ಎಣ್ಣೆ, ಹಾಗೆ 50 ಗ್ರಾಮ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೆ. ಆನಂತರ ನಾನು ತೆಗೆದಿಟ್ಕೊಂಡಿದ್ನಲ್ವ ಜೀರಿಗೆ, ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಬಸ್ದಿಟ್ಕೊಂಡಿರುವಂತಹ ಅನ್ನ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಮಾಡಿದ್ರೆ ಜೀರಾ ರೈಸು ರೆಡಿಯಾಗುತ್ತೆ. ತುಂಬಾ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.